ಅಲ್ಲ ಕಣೆ ರಮ್ಯಾ, ಹಂಗಾದ್ರೆ ಆ ತುಂಗ ಎಲ್ಲ ಹೇಳ್ಬಿಟ್ಲೆ ನಿಮ್ಮ ಅತ್ತೆ ಕೈಲಿ. ಮಣಿಯಾಳ ಮುಂಡೆ ಸರಿಯಾಗಿ ಉಗಿಬೇಕಾಗಿತ್ತು. ನಿಮ್ಗೆ ಯಾಕೆ ಬೇಕು ನಮ್ಮನೆ ಸುದ್ದಿಗೆ ಅಂತಾನ. ನಾನ್ ಬಿಡ್ತೀನ? ಹೋಗದೆ ಸರಿಯಾಗಿ. ಏನ್ ಮಾಡ್ತಿ? ಎಷ್ಟು ಹೋಗುತ್ತರು ಅಷ್ಟೇನೆ. ಅದಕ್ಕೆ ಒಂದೀಟು ಬುದ್ಧಿನೇ ಇಲ್ಲ. ಈಗ ನೋಡು, ನಮ್ಮ ಅತ್ತೆನೋ ನನ್ನ ಗಂಡನೋ ಹೋಗಿವ್ರಿ. ಏನ್ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬರ್ತಾರೋ ಏನು. ಇನ್ನು ಆದ್ಮಿ ಏನಂತಾಳೆ? ಅವಳಿಗೂ ಇಷ್ಟನಾ ಇಷ್ಟು ಬೇಗ ಮದ್ವೆ ಆಗೋದು? ಅವಳಿಗೆ ಏನೋ ಹೇಳ್ಬೇಕಾಗಿತ್ತು. ಇಲ್ಲೇ ಇದ್ದಾಳಲ್ವ, ಕರ್ದು ಹೇಳೋಣ. ಅಯ್ಯೋ ಬೇಡ, ಸುಮ್ಮನಿರು. ಅವಳ ಹೇಳೋದು ಒಂದೇ, ಬಂಡೆ ಮ್ಯಾಗ ತಲೆ ಚಚ್ಕೊಂಬದು ಒಂದೇನೆ. ಅಂದ್ರೆ ಅವಳು ಆಮೇಲೆ ಅವ್ರ ಅಮ್ಮಗೆ ಹೇಳ್ತಾಳೆ ಸುಮ್ಮನೆ. ಆಮೇಲೆ ಅವ್ರ ಅಮ್ಮಯ್ಯ ನಾ ಹೇಳ್ದಂಗೆ ಆಡ್ತಾಳೆ. ನಾನು ಬೈತಾಳೆ ಈಗಲೇನೆ. ಹೆಂಗಾಡದ್ಲು ಗೊತ್ತಾ? ಏನು ಹಿಂಗೆಲ್ಲ ಹೇಳಿದ್ವಿ ಹಂಗೆ ಹಿಂಗೆ ಅಂತಾನ. ನಾನು ಹಂಗೂನು ಹಂಗಲ್ಲ ಅತ್ತೆ, ಆ ರಂಗಮ್ಮ ಮಗ ಹಂಗೆ ಹಿಂಗೆ ಅಂತಾನ ಸುಳ್ಳು ಹೇಳಿದ್ನಲ್ಲ. ಅದಕ್ಕೆ ಊರ್ದು ಬಿದ್ದವಳೆ. ಒಳ್ಳೆ ಮನೆಗೆ ಸಿಗೋದು ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಕಿತಾಪತಿ ಮಾಡ್ತೀಯಾ ಅಂತಾನ ಜಗಳಾನೇ ಮಾಡಿದ್ಲು ನಮ್ಮ ಅತ್ತೆ. ನಾನು ಹಂಗೂನು ಈಗ ಯಾಕಾದ್ರೂ ಗೊತ್ತಾಳೋ ಬರಬೇಡ ಅತ್ತೆ ಅಂತ ಅಂದ್ರೂ ನಿನ್ಗೇನೆ ನೋಡಿಯೇ, ನಾನು ಅವ್ರ ಮನೆ ಮಾತು ಹೋಗಿ ನೋಡ್ಕೊಂಬರ್ಬೇಕು. ಮಾಸ್ಟರ್ ಮದ್ವೆನ ನನಗೆ ಗೊತ್ತಿದೆ ಯಾವಾಗ ಮಾಡ್ಬೇಕು ಅಂತಾನ. ನೀನೇನು ಹೇಳ್ಬೇಕಾಗಿಲ್ಲ ನಡಿ ಸುಮ್ಮನೆ ಅಂತಾನ ಬೈದ್ಲು ನಮ್ಮ ಅತ್ತೆ. ಇಲ್ಲಿಗೆ ಬಂದು ನಿನ್ನೂ ಹಂಗೆ ಬೈತಾಳಲ್ಲ ಯಮ್ಮಗೆ ಏನು ಬೇಕು? ನೀನ್ ಜೈಲ್ಗೆ ಹೋಗಿ ಬಂದಿರೋ ಸುದ್ದಿ ಕಟ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾನ ಹೇಳ್ತಾ ಇತ್ತು ನಮ್ಮ ಅತ್ತೆ. ನನಗೂ ಸಿಟ್ಟು ಬಂತಮ್ಮ. ಏನ್ ಮಾಡ್ತೀಯ? ರೇಗಾಡಿದ್ರೆ ಆಮೇಲೆ ನಿನ್ಗೆ ಅಲ್ಲಿ ಆಮೇಲೆ ಬೈದಿದ್ದಾಳು ಗಂಡನ ಮನೆಗೆ ಹೋದಾಗ ಅಂತಾನ ಸುಮ್ಮನಾದೆ ಅತ್ತ. ನನಗಂತನೂ ಕೊತ್ತಿಡ್ದು ಆಚೆಗೆ ನೂಕ ನಮ್ಮ ಅಷ್ಟು ಸಿಟ್ಟು ಬಂದಿತ್ತು. ಇವನ್ಯಾಕೆ ಇಲ್ಲಿಗೆ ಬಂದ? ಆಂಟಿ ಆಶಾ ಇದ್ದಾರಾ? ಏನೋ ಸಂದೀಪ, ಏನು ಆಶೆ ನೋಡಿಕೊಂಬಂದಿದ್ಯಾ? ಏನ್ ಸಮಾಚಾರ? ನಮ್ಮ ಅತ್ತೇನು ಮತ್ತೆ ನನ್ನ ಗಂಡನ ಅಲ್ಲೇ ಬಂದ್ರಲ್ಲ ನಿಮ್ಮನೆ ಹತ್ರನೇ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನೂ ಇಲ್ಲ ಅಕ್ಕ, ಅದು ಆಶನ್ನ ಮಾತಾಡ್ಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಆಶಾ ಇದ್ರೆ ಕಳಿಸ್ತೀರಾ ಸ್ವಲ್ಪ? ಏನು ಆಶನ ಹತ್ರ ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕು? ಏನ್ ಹಿಂಗ್ ಕೇಳ್ತಾ ಇದೆಯಲ್ಲ? ಏನ್ ನಿನ್ಗೇನ್ ಮನ ಮರ್ಯಾದೆ ಏನಿಲ್ವಾ? ಒಂದ್ ಹೆಣ್ಣು ಹುಡುಗಿನ ಕಳಿಸ್ರಿ ಮಾತಾಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ? ನಿನ್ನಂತೊಳಗೆ ನಮ್ಮ ಆಶನ್ ಕೊಡ್ಬೇಕು ಅಂತ ನಮ್ಮ ಅತ್ತೆ ನಿರ್ಧಾರ ಮಾಡಿದಾರಲ್ಲ, ನಾಚಿಕೆ ಆಗಲ್ವಾ ಈ ತರ ಎಲ್ಲ ಕೇಳಕ್ಕೆ? ಏನೋ ನಿಂದು? ಏನೋ ಮದ್ವೆ ಆದ್ಮೇಲೆ ಮಾತಾಡ್ಕೊಂಡ್ರೆ ಅದೊಂಥರ, ಮದ್ವೆಗೂ ಮುಂಚೆ ಏನು ಪರಿಚಯ ಇಲ್ಲ ಏನಿಲ್ಲ ನಿನ್ಗೂ ಅವಳಿಗೂ. ಮಾತಾಡ್ಸ್ಬೇಕು ಕಳಿಸ್ರಿ ಅಂತ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಯ್ಯೋ ಅಕ್ಕ, ನಾನು ಆ ಥರ ಅಲ್ಲ. ಅದು ನಿಮ್ಮ ಅತ್ತೆ ಇದ್ದಾರಲ್ಲ, ನಿಮ್ಮ ಅತ್ತೆ ಮತ್ತು ನಿಮ್ಮ ಯಜಮಾನ್ರು ನಮ್ಮ ಮನೆಗೆ ಬಂದಿದ್ರು, ಅವರೇ ಕಳಿಸಿದ್ರು. ನಮ್ಮ ಆಶಾ ನಮ್ಮ ರಮ್ಯನ ಮನೆಗಿದ್ದಾಳೆ, ಹೋಗಿ ಸಪ್ರೇಟಾಗಿ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಳ್ರಿ ನೀವಿಬ್ರು ಒಪ್ಕೊಂಡ್ರೆ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದು. ನೀವು ತಪ್ಪು ತಿಳ್ಕೊಬೇಡಿ, ನಾನು ಆ ಥರ ಕೆಟ್ಟ ಉದ್ದೇಶದಿಂದ ಮಾತಾಡಿಸ್ಬೇಕು ಅಂತ ಬಂದಿಲ್ಲ. ಅವ್ರು ಹೇಳಿದಕ್ಕೆ ಬಂದಿದ್ದು, ಇಲ್ಲಾಂದರೆ ನಾನು ಬರ್ತಾನೆ ಇರಲಿಲ್ಲ. ಕೆಟ್ಟ ಉದ್ದೇಶನೋ ಒಳ್ಳೆ ಉದ್ದೇಶನೋ ಕೇಳ್ಬೇಕು ತಾನೆ? ಹಿಂಗ್ ಬಂದು ಏಕಾಏಕಿನ ಕಳಿಸಿ ಮಾತಾಡ್ಬೇಕು ಅಂದ್ರೆ ಏನ ಮತ್ತೆನೇ ಕಳಿಸ್ತಾ? ಹೋಗಿ ಮಾತಾಡೋಗ ಅಲ್ಲಿದ್ದಾಳೆ ಅಂತ. ಹೌದು, ಅದಕ್ಕೆ ಬಂದಿದ್ದು. ಮತ್ತೆ ಒಂದೀಟು ಬುದ್ಧಿನ ಇಲ್ಲ. ಮದುವೆಗೂ ಮುಂಚೆಲೇನೆ ಹುಡುಗಿನ ಮಾತಾಡ್ಕೊಳ್ರಿ ಅಂತ ಕಳಿಸ್ತೈತಿ. ಅವಳು ಒಳಗಡೆ ಇದ್ದಾಳೆ, ಮನೆ ಕಂಡಿದ್ದಾಳೆ, ಅವಳು ಬರಲ್ಲ, ಹೋಗ ನೀನು. ಏನ್ ಮಾತು ನಿನ್ಗೂ ಅವಳಿಗೂ ಸೆಟ್ಟೇ ಆಗಲ್ಲ. ಏನ್ ಮದ್ವೆ ಆಗ್ತೀರೇನೋ? ಹಂಗಲ್ಲ, ಅದೇ ನಮ್ಮ ಮದುವೆಗೆ ಮುಂಚೆಲೇ ಮಾತಾಡ್ಕೊಳ್ಳೋಣ, ಅವ್ರ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಏನು ಅಂತ ನಾ ಸಪ್ರೇಟಾಗಿ ಮಾತಾಡ್ಕೊಳ್ಳೋಣ ಅಂತ ನಮ್ಮ ಅಮ್ಮನೇ ಹೇಳ್ತು, ಅವರಮ್ಮನೂ ಹೇಳ್ತು, ಅದಕ್ಕೆ ಬಂದಿದ್ದು. ಮನೇಲಿ ಆಶಾ ಅವ್ರಿಲ್ವಾ? ಅವಳು ಎಲ್ಗೂ ಬರೋದು ಇಲ್ಲ. ಹೋಗು, ನಾನು ಕಳ್ಸೋದು ಇಲ್ಲ. ಅವಳು ನನ್ನ ಆದ್ನಿ, ಹಂಗೆಲ್ಲನ ಹುಡುಗರ ಜೊತೆ ಎಲ್ಲನ ಕಳ್ಸೋದು ಇಲ್ಲ. ಹೋಗು. ಅವಳಿಗೆ ನಿನ್ ಮದ್ವೆ ಆಗಕ್ಕೆ ಇಷ್ಟ ಆಯ್ತೋ ಬಿಟ್ಟೈತೋ ಯಾರಿಗ್ ಗೊತ್ತು? ನಮ್ಮ ಅತ್ತೆ ಹೇಳಿದ್ರು ತಾನೆ ಅವ್ರಿಗೆ ಇಷ್ಟ ಆಯ್ತಂತೆ. ನೀನ್ ಆಗಂಗಿದ್ರೆ ಆಗೋಗು. ಏನದು ಸಪ್ರೇಟಾಗಿ ಮಾತಾಡ್ಕೊಂಡೆ ಮದ್ವೆ ಆಗ್ಬೇಕಾ? ಹಂಗೆ ಆದ್ರೆ ಆಗಲ್ವಾ? ಅಯ್ಯೋ ಅತ್ತಿಗೆ, ಯಾಕೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಆಶಾ ಅವರೇ, ನೀವು ಇಲ್ಲೇ ಇದ್ದೀರಾ? ನಿಮ್ಮ ಅಮ್ಮವರೇ ಕಳಿಸಿದ್ರು, ನಮ್ಮ ಆಶಾ ಅಲ್ಲಿದ್ದಾಳೆ, ನೀವು ಸಪ್ರೇಟಾಗಿ ಮಾತಾಡ್ಕೊಳ್ರಿ ಅಂತನ, ಅದಕ್ಕೆ ಬಂದೆ. ಆದರೆ ನಿಮ್ಮ ಅತ್ತಿಗೆ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಯಾಕೆ ಹೇಳಿದ್ದೀರಾ? ಅಮ್ಮನೇ ನನ್ನ ಕರ್ಕೊಂಬಂದಿರೋದೇ ಅದಕ್ಕೋಸ್ಕರನೇ, ಇವ್ರ ಹತ್ರ ಮಾತಾಡ್ಕೊಳ್ಳಿ ಅಂತಾನ. ನೀವು ಯಾಕೆ ಬೇಡ ಅಂತೀರಾ? ನಾನು ಬರ್ತೀನಿ, ನಡೀರಿ ನೀವು. ಹೌದಾ, ಸರಿ, ಬನ್ನಿ ಹೋಗೋಣ. ಆಶಾ, ಈ ಊರಲ್ಲಿ ನಿನಗೆ ಏನು ಗೊತ್ತಿಲ್ಲ ಏನೂ ಇಲ್ಲ. ಅವನ ಜೊತೆ ನೀನು ಒಬ್ಬಳೇನೆ ಸಪ್ರೇಟ್ ಮಾತಾಡಕ್ ಹೋಗ್ತಾ ಇದೀಯಾ? ನೀನು ಏನಾದ್ರೂ ತಪ್ಪು ತಿಳ್ಕೊಂಡ್ರೆ ಯಾರಾದ್ರೂ? ಅಯ್ಯೋ, ತಪ್ಪು ತಿಳ್ಕೊಂಬಕ್ಕೆ ನಾವೇನು ತಪ್ಪು ಕೆಲಸ ಕೆಟ್ಟ ಕೆಲಸ ಮಾಡಕ್ ಹೋಗ್ತಾ ಇಲ್ವಲ್ಲ, ಬರೀ ಮಾತಾಡ್ಕೊಳಕ್ ಅಷ್ಟೇ ಅದಕ್ಕೆ ಹೋಗ್ತಾ ಇರೋದು. ನೀವ್ಯಾಕೆ ಅದೆಲ್ಲ ಯೋಚನೆ ಮಾಡ್ತೀರಾ? ಸುಮ್ಮನೆ ಇರ್ರಿ. ನಡೀರಿ, ನಾನು ಬರ್ತೀನಿ. ಸರಿ, ಆಯ್ತು, ಬನ್ನಿ. ಹೋಗೋದ್ ನೋಡು, ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ದಲೇನೆ. ಗೌರ್ಮೆಂಟ್ ಕೆಲ್ಸದಾಗ ಇದ್ದಾನೆ ಅಂತಾನ, ಇವಳು ಗೌರ್ಮೆಂಟ್ ಕೆಲಸ ಅಂತಾನ. ಏನಂಗೇನೆ ನುಲ್ದಾಡ್ಕೊಂಡು ಮದುವೆ ಮಾಡ್ಕೊಂಬಕ್ ತಯಾರಾಗಿದ್ದಾರೆ. ಮದುವೆ ಆದ್ಮೇಲೆ ಅಲ್ವೇ ಗೊತ್ತಾಗೋದು ಇವ್ರ ಬಂಡವಾಳ ಏನು ಅಂತಾನ. ಅವಾಗ ಅನುಭವಿಸ್ತಾರೆ. ತಗ, ನನಗೇನಂತೆ ಮಾತಾಡ್ಕೊಂಬಿ. ಯಾರಾದ್ರೂ ನೋಡಿ ಏನನ್ನ ಅಂದಾಗ ಗೊತ್ತಾಗುತ್ತೆ ನಮ್ಮ ಅತ್ತೆಗೆ. ಹೋಗ್ಲಿ ಬಿಡೇ ರಮ್ಯಾ, ನಮ್ಗೆ ಯಾಕೆ? ಅವರೇ ಹೇಳಿದ್ಮೇಲೆ, ನಿಮ್ಮ ಅತ್ತೆನೇ ಹೇಳಿದ್ಮೇಲೆ ನಮ್ಗೆ ಯಾಕೆ ಬಿಡು. ನೀನ್ ಯಾಕೆ ಸುಮ್ಮನೆ ಯಾಕೆ ಕೆಟ್ಟಳಾಗ್ತೀಯ? ಅದು ಸರಿನೇ ತಗ.
ನಮ್ಗೇನು ನಾವು ಒಳ್ಳೇದು ಹೇಳಿದ್ರೆ ಅವ್ರಿಗೆ ಇಡ್ಸಲ್ಲ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂತಾರೆ. ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು, ಮದುವೆ ಮಾಡ್ಕೊಂಡು ನಮ್ಗೇನಂತೆ. ಮದುವೆ ಆದ್ಮೇಲೆ ಅನ್ಭವಿಸಿರ್ ಗೊತ್ತಾಗುತ್ತೆ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಮನೇಲಿ ನೋಡ್ಕೊಂಬಾರ ಯಾರು, ಅತ್ತೆ ಜಗಳ ತೆಗಿತಾಳೆ, ಅವಾಗ ಗೊತ್ತಾಗುತ್ತೆ ತಗ. ನಾದ್ನಿನೂ ಇದ್ದಾಳಲ್ಲ, ಅವಳಿದ್ದು ಒಂದಿಟ್ಟು ಬಜಾರಿನೇ ತಗ. ಅವಳು ಸರಿಯಾಗಿ ಮಾಡ್ತಾಳೆ ಈ ಆಶನ್ಗೆ ಮದ್ವೆ ಆಗೋದ್ರೆ. ಹೌದೌದು ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿನ್ಗೆ ಯಾಕದೆಲ್ಲನ ಸುಮ್ನೆ ಹೇಳಿದ್ರೆ ನಿನ್ ಮೇಲೆ ಸಿಟ್ ಮಾಡ್ಕೊಂತಾಳೆ ನಿಮ್ಮ ಅತ್ತೆ. ನೀನು ಒಟ್ನಲ್ಲಿ ಮನೆ ಕಟ್ಟಿಸ್ಕೊಂಬದ್ ನೋಡು, ಮನೆ ಕಟ್ಟಿಸ್ಕೊಂಡು ಆಮೇಲೆ ಮದ್ವೆ ಮಾಡ್ರಿ. 1 ವರ್ಷ ಆದ್ರೂ ಆಗ್ಲೇಳು ಅಂತಾನ ನಿಲ್ಲಿಸ್ರಿ ಮದ್ವೆನ. ರಮ್ಯಾ, ಯಾವಾಗ ಬಂದೆ? ಚೆನ್ನಾಗಿದೀಯಾ? ನೀವ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡು ನಂದಿನಿ. ನೀನು ನಿನ್ ಗಂಡ ನಿನ್ ಮಗ ಮೂವರುನು ಚೆನ್ನಾಗಿದೆ ಈ ಮನೆಗೆ, ಮತ್ತಿನ್ಯಾರು ಚೆನ್ನಾಗಿದೆ ಏನಂತೆ ನಿನಗೆ ಅಲ್ವಾ? ಯಾಕೆ ರಮ್ಯಾ ಹಂಗಂತೀಯ? ನಾನು ನಿಮ್ಮ ಅತ್ತಿಗೆ ನೀನ್ ವಿಚಾರಿಸೋದು ತಪ್ಪ ಹೇಳು. ಹೋಗ್ಲಿ ಬಿಡು, ನಿಮ್ಮ ಅಮ್ಮನ ವಿಷಯನೇ ಇಟ್ಕೊಂಡು ಯಾಕೆ ಸುಮ್ಮನೆ ಹಿಂಗ್ ಮಾತಾಡ್ತೀಯ? ಮತ್ತೆ ಏನು ನಮ್ಮ ಅಮ್ಮ ಮಾಡಬಾರ್ದೇನೋ ತಪ್ಪು ಮಾಡ್ತಾ ಜೈಲಿಗೆ ಕಳಿಸ್ಬಿಟ್ಟು 1-8 ದಿವಸ ಜೈಲಾಗ ಇರಂಗ್ ಮಾಡ್ಬಿಟ್ಟಿಯಲ್ಲ. ನೋಡು ಅಮ್ಮಯ್ಯ ಹೆಂಗಾಗ್ಬಿಟ್ಟಿದೆ. ಏನು ಊಟ ತಿಂಡಿ ಸರಿಯಾಗಿ ತಿಂದಲೇನೆ ಸಣ್ಣಕ್ಕಾಗೈತಿ, ರೋಗದಾರಿದ್ದಂಗೈತಿ. ಹೋಗ್ಲಿ ಬಿಡು ರಮ್ಯಾ, ಅದನ್ನೇ ಯಾಕೆ ತಲೆ ಕೆಡಿಸ್ಕೊಂತೀಯ? ಅತ್ತೆ ಮಾಡಿರೋದು ತಪ್ಪೇ ಅಲ್ವಾ? ಈಗ ಬಂದೈತಲ್ಲ. ಏನೇ ಅದು ನಂದಿನಿ, ಬ್ಯಾಗ್ ಬೇರೆ ತಂದಿದ್ಯಾ ತವ್ರ ಮನೆಯಿಂದನ? ಎಲ್ಲ ಮುಗೀತ ನಾಮಕರಣ? ಅತ್ತೆ ಎಲ್ಲ ಮುಗೀತು. ಇದ್ರಾಗೆ ಸ್ವಲ್ಪ ಖಾರ ಬೂಂದಿ ಒಂದಿಷ್ಟು ಒಬ್ಬಟ್ಟು ಎಲ್ಲ ಇದಾವೆ, ತಗೊಂಬಂದಿದ್ದೀನಿ. ತಿನ್ರಿ ರಮ್ಯಾ, ತಿಂತೀಯ ಒಬ್ಬಟ್ಟು? ಹಾಕೊಡ್ಲಾ? ನಮ್ಗೇನು ತಿನ್ನಕ್ ಗತಿ ಇಲ್ವಾ? ಒಬ್ಬಟ್ಟು ತಂದು ತಿನ್ನು ಅಂತ ಹೇಳ್ತಾ ಇದೆಯಲ್ಲ, ನಾಮಕರಣಕ್ಕೆ ಕರ್ದಿಲ್ಲ, ನಮ್ಮ ಅಮ್ಮ ಬೇಡ ಅಂತ ಹೇಳಿದೀರಾ ನಿಮ್ ತವ್ರ ಮನೆಯವರೆಲ್ಲಾರು. ಈಗ ಬೂಂದಿ ಲಾಡು ತಂದಿದೀವಿ ತಿನ್ರಿ ಅಂತಿದ್ಯಾ. ಏನು ಬೇಕಾಗಿಲ್ಲ, ನಮ್ಗೇನ್ ಗತಿ ಇಲ್ವಾ ಅಂತ ತಿನ್ನಕ್ಕೆ? ಹೋಗು ಸುಮ್ನೆ. ಹಂಗೆಲ್ಲ ಮಾತಾಡ್ಬೇಡ. ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ಬೇಡ. ನಡಿ ನಂದಿನಿ, ಸುಮ್ಮನೆ ತಿನ್ನಲ್ವಂತೆ ಅವರು, ಸುಮ್ಮನೆ ಯಾಕೆ ಕೇಳ್ತೀಯ? ಏನೋ ಕೇಳ್ದೆ, ಈ ತರ ಆಡ್ತಾರೆ ಅಂತ ಯಾರಿಗ್ ಗೊತ್ತು. ಏನೋ ತಂದಿದ್ದಾಳೆ, ನಮಗೆ ಕೊಡ್ಲೇ ಇಲ್ಲ ಅಂತ ನಾ ಬೈಕಬಾರ್ದಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇನೆ. ಏನದು ಬ್ಯಾಗ್ ತಂದಿದ್ದೀರಾ ಅಂತ ಕೇಳ್ತಲ್ಲ ಅತ್ತೆ ಬೇರೆ, ಅದಕ್ಕೆ ಹೇಳ್ದೆ ಅಷ್ಟೇನೆ. ಬಿಡಿ, ತಿಂದಿದ್ರೇನಂತೆ, ನಾವು ನಮ್ಮ ಮಗ ಅಜ್ಜಿ ಎಲ್ಲ ತಿಂತೀವಿ. ನೋಡ್ದ, ನಾಮಕರಣಕ್ಕೆ ಮಾತ್ರನ ಬರ್ಬೇಡ ನೀನು ಅಂತಂದ್ಲು ಅವಳು ಇವತ್ತಿಗೆ. ಈಗ ಒಬ್ಬಟ್ಟು ತಂದಿನಿ, ಬೂಂದಿ ಖಾರ ತಿಂತೀಯ ಅಂತಾಳೆ. ಇವಳು ಬಂದಾಗಿಂದನ ಈ ಮನೆಗೆ ನನಗೆ 1 ಪೈಸೆ ಮರ್ಯಾದೆ ಇಲ್ಲ. ಆ ಸಿದ್ಧಾನು ಅಷ್ಟೇನೆ, ಎಲ್ಲ ಹೆಂಡತಿ ಹೇಳ್ದಂಗೆ ಕೇಳ್ತಾನೆ. ಏನ್ ಮಾಡ್ತೀಯ? ಏನಾದ್ರೂ ಮಾಡಿ ಇವರಿಬ್ರನ್ನು ದೂರ ಮಾಡ್ಬೇಕು ಅಂತನ ಏನೇನೋ ಮಾಡಕ್ ಹೋದ್ರು ಏನೂ ಆಗ್ತಿಲ್ಲ ಕಣೆ ರಮ್ಯಾ. ಅದು ಏನಾಗಿತ್ತೋ ಏನೋ, ಮದುವೆ ಆದಾಗಿಂದನ ಏನಾರ ಮಾಡಿ ದೂರ ಮಾಡೋಣ ಅಂದ್ರೂ ಆಗ್ತಾನೆ ಇಲ್ಲ. ಇನ್ನೂ ಅಷ್ಟು ಹತ್ರ ಸೇರಿಸ್ದಂಗೆ ಆಗ್ತೈತಿ. ಇವೆರಡೂ ದರಿದ್ರದವನ. ಹೋಗ್ಲಿ ಬಿಡಮ್ಮ, ಸುಮ್ಮನೆ ಅವ್ರನ್ನ ದೂರ ಮಾಡಕ್ ಹೋಗಿ ನೀನ್ ತೊಂದ್ರೆ ಸಿಗಾಕಮಕ್ ಹೋಗ್ಬೇಡ. ಈಗ ಸಿಗಾಕೊಂಡಲ್ಲ, ಅವಳ ಜೈಲಿಗೆ ಕಳ್ಸಕ್ ಹೋಗಿ ಅವಳು ಏನಾದ್ರು ಜೈಲಿಗೆ ಹೋಗಿದ್ರೆ ನಿನ್ನ ಆಸೆ ನೆರವೇರೋದು. ಏನ್ ಮಾಡ್ತೀಯ? ಜೈಲಿಗೆ ಹೋಗ್ಲಿಲ್ಲ, ಜೈಲಿಗೆ ಹೋಗಿದೆ ಅವಾಗ ಈ ಸಿದ್ಧಾನು ಕ್ಯಾಕರ್ಸ್ ಮಕ್ ಹೋಗುದು ಓಡ್ಸಾನು. ನಿನ್ನಂತ ಜೈಲಿಗೆ ಹೋಗಿ ಬಂದಿರೋ ಹೆಂಡತಿ ನನಗೆ ಬೇಕಾಗಿಲ್ಲ ಅಂತನ ಓಡಿಸಿರೋನು, ನನ್ನ ಮರ್ಯಾದೆ ಕಳೆದಿದ್ಯಾ ಅಂತಾನ. ಏನ್ ಮಾಡೋದು? ನೀನೇ ಸಿಗಾಕೊಂಡ್ಬಿಟ್ಟೆ. ಹೌದು, ನಾನು ಅದಕ್ಕೆ ಮತ್ತೀಗ ಜಯಮ್ಮನ ಜೊತೆಗೆ ಸೇರ್ಕೊಂಡು ಹೋಗಿ ಪ್ಲಾನ್ ಮಾಡಿ ಅವನ ಯಾವನ್ನ ಗುರ್ತು ಮಾಡಿದ್ದು ದುಡ್ಡು ಕೊಟ್ಟು. ಆದ್ರೆ ಈ ಲಕ್ಷ್ಮಿ ಇದ್ದಾಳಲ್ಲ, ಲಕ್ಷ್ಮಿ ಅವಳು ಮನಿ ಹಾಳು ಮುಂದೆ ಎಲ್ಲ ಕೇಳಿಸ್ಕೊಂಡು ಆ ಟ್ಯಾಂಕಿಂತಾಗೆ ನಾವು ಅವಳಿಗೇನು ಗೊತ್ತಿಲ್ಲ ಕೇಳಿಸಿಲ್ಲ ಓದ್ಲು ಅನ್ಕೊಂಡು ಮಾತಾಡ್ತಿದ್ವಿ ನಾನು ಜಯಮ್ಮನು. ಆದ್ರೆ ಅದು ಎಲ್ಲಿಂದ ತಿರ್ಗಿಸಿ ಬಿನ್ಗೆ ಇಕ್ಕಿ ವಾಪಸ್ ಬಂದು ಕೇಳಿಸ್ಕೊಂಡ್ಲು ಏನ್ ಸುಡುಗಾಡು. ಕಿಲಾಡಿ ಮುಂದೆ ಮೊದ್ಲು ಅವಳಿಗೆ ಬುದ್ಧಿ ಕಲಿಸ್ಬೇಕು ಲಕ್ಷ್ಮಿಗೆ. ಅಯ್ಯೋ ಹೋಗ್ಲಿ ಬಿಡು, ಈಗಿನ ಬಂದಿದ್ಯಾ ಸುಮ್ಮನೆ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಇವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಯಾತ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. 1-2 ದಿವಸನ ಸುಮ್ಮನೆ ಇರೋದ್ ಕಲ್ತ್ಕ. ನಮ್ಮ ಅತ್ತೆ ಓದಾಳಕ್ ಬರ್ಲೇ ಇಲ್ಲ, ಈ ಆಶಾ ಅವನ ಜೊತೆಗೆ ಓದ್ಲು ಮಾತಾಡ್ಕೊಂಡ್ ಬರ್ತೀನಿ ಅಂತ. ಏನ್ ಮೇಲೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಕೂಲಿ ಗಿಲಿ ಹೋಗ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡು. ಹೆಂಗೋ ಅಣ್ಣಯ್ಯ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನೀನು ಮಧುನು ಏನಾನ ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ, ಸಂಪಾದನೆ ಮಾಡ್ತಾಳೆ. ಅಯ್ಯೋ ಅವಳು ಯಾವ ಕೆಲ್ಸಕ್ಕೆ ಹೋಗ್ತಾಳೆ? ಓದಿರೋದೇ ನೇವೆಗೆ ಇನ್ನ 2nd ಇಯರ್ ಏನೋ ಪಾಸ್ ಆಗೈತೋ ಇಲ್ವೋ ಗೊತ್ತಿಲ್ಲ. ಅದು ಡಿಗ್ರಿನೂ ಓದಿಲ್ಲ. ನಿನ್ನಂಗೆ ಡಿಗ್ರಿ ನಾನು ಓದಿದ್ರೆ ಏನಾನ ಕೆಲ್ಸಕ್ಕೆ ಹೋಗ್ತಾಳೆ ಅನ್ಬೋದಾಯ್ತು. ಕೂಲಿ ಹೋಗು ಅಂದ್ರೆ ನನ್ನ ಕೈಲಿ ಆಗಲ್ಲತ್ತೆ ಅಂತಾಳೆ. ಇನ್ನೇನು ಮಾಡೋದು, ನಾನೇ ಕೂಲಿ ಹೋಗ್ಬೇಕಷ್ಟೇನೆ. ಹೌದಾ, ಸರಿ, ನಾನು ಇವತ್ತೇ ಹೋಗ್ತೀನಿ. ನಮ್ಮ ಅತ್ತೆ ನನ್ನ ಗಂಡ ಬಂದಿದ್ರೆ ಇರ್ತಿದ್ದೆ. ನಮ್ಮ ಅತ್ತೆನೂ ಆಶಾನು ಬಂದೇವರಲ್ಲ, ಇಲ್ಲಿರಕ್ಕೆ ಮನ್ಸಾಗ್ತಿಲ್ಲ. ಇಲ್ಲಿರೋವರೆಗೂ ನಿನಗೆ ಅಪ್ಪಯ್ಯ ಏನಾದ್ರೂ ಅನ್ಕೊಂಡ್ ಮಾತಾಡ್ತಾಳೆ ಇರ್ತಾಳೆ ನಮ್ಮ ಅತ್ತೆ ಬಂದ ತಕ್ಷಣ ನಾವು ಊರಿಗೆ ಹೊಡ್ತೀವಿ. ಬೇಜಾರು ಮಾಡ್ಕೊಬೇಡ, ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ 1-2 ದಿವಸ ಇದ್ದೋಗ್ತೀನಿ ಜೊತೆಗೆ. ಇವಾಗ ಇದ್ದೋಗಣ ಅಂದ್ರೆ ನಮ್ಮ ಅತ್ತೆದೊಂದು ಕಾಟ. ಸರಿ ಆಯ್ತು ಬಿಡು, ಅರ್ಥ ಆಗುತ್ತೆ. ಬಾ ಊಟ ಮಾಡುವಂತೆ. ಚಿಕ್ಕಮ್ಮವ್ರಿಗಿಲ್ಲೇ ಊಟ ಮಾಡೋಣ ಇಬ್ರು. ನೀನು ಊಟ ಮಾಡಿಲ್ವಲ್ಲ? ಸರಿ ಆಯ್ತು, ಊಟ ಮಾಡ್ಕೊಂಡು ನಿಮ್ಮ ಅತ್ತೇನು ಊಟ ಮಾಡ್ತಾಳೋ ಹೆಂಗೋ ಗೊತ್ತಿಲ್ಲ. ಅನ್ನ ಸಾರು ಮಾಡಿದೀನಿ, ಊಟ ಮಾಡಂಗಿದ್ರೆ ಮಾಡ್ಲಿ. ಬಂದಾಗ ಮಾಡ್ತಾಳೆ ತಗ, ಬೇಕು ಅಂದ್ರೆ ಮಾಡ್ಲಿ, ಇದ್ದಿದ್ರೆ ಬ್ಯಾಡ. ಬಂದಾಗ ಉಂಡ್ರಿ ಅನ್ನೋ ಒಂದ್ಸಲ, ಉಂಬಲ್ಲ ಅಂದ್ರೆ ಅಷ್ಟೇ ಸುಮ್ಮನೆ ಕೇಳಕ್ ಹೋಗ್ಬೇಡ, ಒತ್ತಾಯ ಮಾಡಕ್ ಹೋಗ್ಬೇಡ ಅವ್ರಿಗೇನು. ನಾವು ಆಡ್ತೀವಿ ಊರಿಗೆ. ಸರಿ ಆಯ್ತು, ಇರು ಇಕ್ಕ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.